ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿ ಇದು ಸ್ಯಾರಿಯಲ್ಲಿ ಲಂಗ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರದ್ದು ಬ್ಲೌಸ್ ಇವಾಗ ಕಟ್ಟಿಂಗ್ ಮಾಡಬೇಕು. ಸೇಮ್ ಬಬ್ ಸ್ಲೀವು ಇದು ಇವಾಗ ಸ್ಟಿಚ್ ಮಾಡಿದ್ದೀನಿ. ಇದ್ರದ್ದು ನೋಡಿ ನೀಟಾಗಿ ಈ ಥರ ಗೋಲ್ ಇದೆ, ಕಾಣಿಸ್ತಿದೆ. ಇದು ಸ್ಟಿಚ್ ಆಗಿದೆ. ಇವಾಗ ಇದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಅದರದ್ದು ಫ್ಯಾಬ್ರಿಕ್ ಇದು ಸೆರಗಿರುತ್ತಲ್ಲ, ಸೆರಗು ಇದು ಬಫ್ಗೆ ಸ್ಯಾರಿಯಲ್ಲಿ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಮತ್ತು ಇವಾಗ ಫಸ್ಟಿಗೆ ನಾವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅನ್ನೋದಕ್ಕೆ ತೋರಿಸ್ತೀನಿ. ಫಸ್ಟಿಗೆ ಸ್ಲೀವ್ ಇದು ಈ ಥರ ಬಬ್ ಸ್ಲೀವ್ ಬೇಕಾಗಿರೋದ್ರಿಂದ ನಾವು ಡಬಲ್ ಸ್ಲೀವ್ ಏನು ಕಟ್ ಮಾಡ್ಕೊಳ್ಳೋದೇನು ಬೇಡ. ನಾನು ಒಂದು ಸ್ಲೀವ್ನ ಕಟ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನಿಮಗೆ ಆರ್ಮೋಲ್ಸ್ ಎಲ್ಲ ನೀಟಾಗಿ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ. ಅಥವಾ ಎರಡು ಸ್ಲೀವ್ ಆದರೂ ನೀವು ಕಟ್ಟಿಂಗ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಆದರೆ ನಾನು ಇದು ವಿತೌಟ್ ಬಫ್, ಈ ಥರ ಬಫ್ ಬಂದು ಇದು ಬಾರ್ಡರ್ ಬರುತ್ತಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಸ್ಲೀವ್ದು ಆರ್ಮೋಲ್ಸು ಶೇಪು ನಮಗೆ ಎಷ್ಟು ಬೇಕಷ್ಟು ತೊಗೊಳೋಕ್ಕೋಸ್ಕರ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಎಷ್ಟು ಇಂಚ್ ಬೇಕು ಅಂತ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಲೈನ್ನ ಹಾಕ್ಕೊಳ್ಳಿ. ಮೊದಲಿಗೆ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥ ಬ್ಲೌಸ್ ಕಟ್ಟಿಂಗ್ ಇದು. ನಿಮಗೆ ಮುಂದೆ ಎಷ್ಟು ಥರದ್ದು ನಾವು ಸ್ಟಿಚ್ ಮಾಡ್ತೀವಿ ಅದರದ್ದು ಪ್ರತಿಯೊಂದು ನಾನು ನಿಮಗೆ ತೋರಿಸ್ತಾ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕ್ಲಿಪ್ ತೋರಿಸ್ತಾ ಇದ್ದೀನಿ. ಇದು ರೆಡಿಮೇಡ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಎಷ್ಟು ಇಂಚಸ್ ಬೇಕಂತ ಹೇಳಿರ್ತಾರಂತ ಇದು ಅದು ಎರಡು ಚೆಕ್ ಮಾಡ್ಕೋಬೇಕು. ನೋಡಿ, ಅವ್ರಿಗೆ ಜಾಸ್ತಿ ಉದ್ದ ಬೇಡ ಅಂತ ಹೇಳಿದ್ದಾರೆ. 8 ಇಂಚಿಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆ, 8 ಇಂಚು ಮತ್ತು ಅರ್ಧ ಇಂಚು ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇವರು ತುಂಬ ಸಣ್ಣಗಿರೋದ್ರಿಂದ ನಾನು 3 ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನೀವು ಬೇಕಂದರೆ ಸ್ಟ್ರೇಟ್ ಲೈನ್ ಈ ಥರ ಹಾಕ್ಕೋಬೋದು, ಆಯಿತಾ. ನೆಕ್ಸ್ಟ್ ಬಂದು ಸ್ಲೀವ್ದು ಹೆಂಗೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಕ್ಲೋಸು ನೀವು ಮೆಜರ್ಮೆಂಟ್ ತೊಗೊಂಡಿಲ್ಲ, ಈ ಥರ ಮೆಜರ್ಮೆಂಟ್ ಕೊಟ್ಟೋರಂದರೆ ಈ ಕ್ಲೋಸ್ ಪಾಯಿಂಟ್ ಇರುತ್ತಲ್ಲ, ಅದನ್ನು ಮೊದಲಿಗೆ ಈ ಥರ ಒಂದು ಮಾರ್ಕ್ ಹಾಕೋಬೇಕು. ನೆಕ್ಸ್ಟು ಇಲ್ಲಿ ನಮಗೆ ಆರ್ಮೋಲ್ಸ್ ಇರುತ್ತಲ್ಲ, ಅದನ್ನು ನೀಟಾಗಿ ನೋಡಿಕೊಂಡು ಈ ಥರ ಒಂದು ಪಾಯಿಂಟ್ನ ಹಾಕ್ಕೋಬೇಕು. ನಾವಿಲ್ಲಿ ಫಸ್ಟಿಗೆ ಈ ಥರ ಲೈನ್ ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಪ್ಲಸ್ ಮಾರ್ಕ್ನ ಹಾಕ್ಕೊಂಡಿದ್ದೀವಿ. ಇಲ್ಲಿಂದ ನೀವು ನೋಡ್ಕೊಳ್ಳಿ 5.75 ಇದೆ. ಈಗ ನೀವು ಆರ್ಮೋಲ್ ಶೇಪ್ನ ತೊಗೋಬೇಕು. ಆರ್ಮೋಲ್ ಶೇಪ್ ಹಿಂಗೆ ಬ್ಯಾಕ್ ಸೈಡ್ ಇಟ್ಕೊಂಬಿಟ್ಟು ಇಲ್ಲಿಂದ ಈ ಥರ ಟೇಪ್ನ ತಿರುಗಿಸ್ಕೊಂಡು ನೋಡಬೇಕು. 7 ಒಂದು ಗೀಟಿದೆ, ಅಂದರೆ 7 14 ಕಾಲು ಬರುತ್ತೆ. ಓಕೆ, ಒಂದು ಪಾಯಿಂಟ್ ಕಮ್ಮಿನೇ ಬರುತ್ತೆ. ನಾವು ಇಲ್ಲಿಂದ ಈಗ 7ಕ್ಕೆ ನೋಡಿ, ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಂದ ನಾವು ಇಲ್ಲಿಗೆ 7ಕ್ಕೆ ಒಂದು ಮಾರ್ಕ್ನ ಹಾಕ್ಕೋಬೇಕು. ಓಕೆನಾ. ಈಗ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಒಂದೂವರೆಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಈ ಥರ ಶೇಪ್ನ ತಿರುಗಿಸ್ತಾ ಹೋಗಿ ನೋಡಿ, ಈ ಥರ ಬರಬೇಕು. ಯಾವಾಗಲೂ ಸ್ಲೀವ್ ಶೇಪ್ ಅನ್ನೋದು ನಿಮಗೆ ಈ ಥರ ಬರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಇವತ್ತು ನಾನು ಯಾವುದೇ ಕರು ಸ್ಕೇಲ್ ಆಗಲಿ ಇದಾಗಲಿ ತೊಗೊಂಡಿಲ್ಲ. ನೋಡಿ, ಈ ಥರನೇ ಇಟ್ಕೊಂಡು ನಾನು ಸ್ಟಿಚಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಆಗಲಿ ಅಂತ ಪ್ರತಿ ಸರಿ ಬೇರೆ ಬೇರೆ ಥರ ತೋರಿಸೋದಕ್ಕಿಂತ ನೋಡಿ, ಈ ಶೇಪ್ ಹಿಂಗೆ ಬರಬೇಕು ಅನ್ನೋದಕ್ಕೆ ಈ ಥರ ಇಟ್ಕೊಂಡು, ಇದು ಸ್ಲೀವ್ ನಮಗೆ ಲಾಂಗ್, ಅದರಲ್ಲೇ ಲೈನಿಂಗ್ ಸ್ಲೀವ್ ಬೇಕಾದರೆ ತೋರಿಸ್ಬೋದಿತ್ತು. ಆದರೆ ಇದನ್ನ ಇಟ್ಕೊಂಡು ಈ ಕಟ್ಟಿಂಗ್ ಮಾಡೋದು ಹೊಸ್ದಾಗಿ ಕಲಿಯೋರು ಡೈರೆಕ್ಟ್ ಬಬ್ ಸ್ಲೀವ್ ಎಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು. ಇಲ್ಲಿಂದ ಈ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ಒಂದೇ ಶಾರ್ಟಲ್ಲೇ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಚೆಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು ನೋಡಿ, 16.25 ಇದೆ. 16.25 ಅಂದರೆ ನಮಗೆ 8 ಕಾಲು ಬೇಕಾಗುತ್ತೆ. ಅದಕ್ಕೆ ನಾವು ಈ ಪೀಸ್ ಇರುತ್ತೆ ನೋಡಿ, ಈ ಪೀಸ್ನ ಈ ಥರ ತಗೋಬೇಕು.
ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು 16.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ 16.5 18.5 ಬರುತ್ತಾ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿವರೆಗೂ ಈ ಥರ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ನಾರ್ಮಲಾಗಿ ಇದನ್ನೇ ಈ ಥರ ಫೋಲ್ಡಿಂಗ್ ಈ ಥರ ಇಟ್ಕೊಂಡು ಕೂಡ ನೀವು ಕಟ್ಟಿಂಗ್ ಮಾಡ್ಕೋಬೋದು. ತೋರಿಸ್ತೀನಿ ಅದನ್ನ ಯಾವ ಥರ ಅಂತ. 16.5 ಅಂದರೆ 18.5 ಬರಬೇಕಾಗುತ್ತೆ. ನೋಡ್ಕೋಬೇಕು ಇದು ಲೆಂತು. ಇಲ್ಲಿ ಸಾಲ್ಟೇಜ್ ಇದೆ, ಬರ್ತಾಯಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟು ಈ ಲೆಂತ್ನ ನೋಡ್ಕೋಬೇಕು. ಓಕೆನಾ? ಎಷ್ಟಿದೆ ಇದು? 15.5 ಇದೆ. ಲೆಂತ್ ಬಂದು 15.5 ಇದೆ. ಈಗ 15.5 ಇಲ್ಲಿಂದ ಹಿಂಗೆ ನೋಡ್ಕೊಳ್ಳೋಣ. 15.5 ಇದೆಯಾ ಅಂತ ನೋಡ್ಕೊಳ್ಳೋಣ. ಕರೆಕ್ಟಾಗಿ 15.5 16 ಇಂಚಿದೆ. ಅರ್ಧ ಇಂಚ್ ಸಾಕು ನಿಮಗೆ. ಈ ಥರ ನೀಟಾಗಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇಲ್ಲಿ ನೀವು ಸ್ಟ್ರೇಟಾಗಿ ಇದು ಎಕ್ಸ್ಟ್ರಾ ಏನಿದೆ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಬಿಡಿ. ಇದು ಬ್ಲೌಸ್ ಕಟ್ಟಿಂಗ್ ಥರ ಇರಲ್ಲ, ಅದಕ್ಕೋಸ್ಕರ ಈಗ ಹೀಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈಗ ಫೋಲ್ಡಿಂಗ್ ಮಾಡಿಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ 16 ಇದೆ ನಮಗೆ ರೆಡಿ. 15.5 ಬೇಕಾಗುತ್ತೆ. ಇಲ್ಲಿ ಅರ್ಧ ಇಂಚ್ ಫೋಲ್ಡಿಂಗು, ಇಲ್ಲಿ ಅರ್ಧ ಇಂಚ್ ಫೋಲ್ಡಿಂಗು. ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಆದರೂ ಓಕೆ, ತೊಂದರೆ ಇಲ್ಲ. ಇವಾಗ ಈ ಥರ 4 ಫೋಲ್ಡಿಂಗ್ನ ಹಾಕ್ಕೊಳ್ಳಿ. ಎಲ್ಲ ಸ್ಟ್ರೇಟಾಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಇದು ನೋಡಿ ಫುಲ್ ವೇಸ್ಟ್ ಈ ಥರ ಇದೆಯಲ್ಲ, ಇದು ನಾವು ಬ್ಯಾಕ್ ಉಕ್ಸು. ಇಲ್ಲಿ ಜಿಪ್ ಇದೆ, ಇಲ್ಲಿ ಟ್ಯಾಗ್ ಇದೆ, ಆದರೆ ನಾವು ಬ್ಯಾಕ್ ಉಕ್ಸ್ ಓಪನ್ ಮಾಡ್ತೀವಿ, ಉಕ್ಕಿಡ್ತೀವಿ. ಅದರಿಂದ ಇದನ್ನು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿಂದ ನಾವು ಏನು ತೊಗೊಳ್ತೀವಿ ಅದ್ರ ಮೇಲೆ 2 ಇಂಚನ್ನ ಬಿಟ್ಕೋಬೇಕು. 2 ಇಂಚ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಟೋಟಲ್ ಇಲ್ಲಿ ಎಷ್ಟಿದೆ? 9.75 ಇದೆ. ಇಲ್ಲೂ ಕೂಡ 9.75. ಈ 9.75ಗೆ ನಾನು ಈ ಥರ ಸ್ಟ್ರೇಟ್ ಲೈನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ತೊಗೋಬೇಕು. ನೋಡಿ ಈ ಬ್ಲೌಸ್ ಮೆಜರ್ಮೆಂಟ್ದು ಇದು ರೆಡಿಮೇಡ್ ಆಗಿರೋದ್ರಿಂದ ನಾವು ಈ ಮೆಥಡಲ್ಲಿ ಈ ಶೋಲ್ಡರ್ ಎಲ್ಲ ತೊಗೊಳಕ್ಕಾಗಲ್ಲ, ಚೆನ್ನಾಗಿ ಕುತ್ಕೊಳ್ಳಲ್ಲ. ನೋಡಿ ಎಷ್ಟಿದೆ ಅಂದರೆ 3.5 ಶೋಲ್ಡ್ರ್ ಇದೆ. ಅದಕ್ಕಾಗಿ ನಾವೇನು ಮಾಡಬೇಕು, ಇಲ್ಲಿ ಮಾಮೂಲಿ ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ತೀವಲ್ಲ ಆ ರೀತಿಯಲ್ಲಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ನಾನೀಗ 2 ಕಾಲನ್ನ ತೊಗೊಂಡಿದ್ದೀನಿ. ಈ 2 ಕಾಲು ತೊಗೊಂಡಿದ್ದೀನಿ. ಇವಾಗ ಚೆಸ್ಟು ನಾನು ನಿಮ್ಗೆ ಯಾವಾಗಲೇ ತೋರಿಸಿದ್ನಲ್ಲ, ಇಲ್ಲಿಂದ ನೋಡ್ಕೊಳ್ಳೋಣ. 16.5 ಇದೆ. ಅದರಲ್ಲಿ ಅರ್ಧ ಮಾಡಿಕೊಂಡ್ರೆ 8 ಕಾಲು ಬರುತ್ತೆ. ನೋಡಿ ಈಗ 8 ಕಾಲಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ? 8 ಕಾಲಿಗೆ ಮಾರ್ಕ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ತೋರಿಸಿ 2 ಕಾಲು ತುಂಬ ಸಣ್ಣ ಇರೋದ್ರಿಂದ ಬ್ಯಾಕ್ ಡೀಪ್ ಕೊಡೋದ್ರಿಂದ 2 ಕಾಲನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ನಾನು 2.5 ಇಂಚು ಬ್ಲೌಸ್ದು ಪಟ್ಟಿ ತೊಗೊಂಡು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ತೊಗೊಂಡು ಈಗ ಟೋಟಲಾಗಿ ಎಷ್ಟಿದೆ 5.5 ತೊಗೊಂಡಿದ್ದೀನಿ. ಈ ಥರ 5.5 ಇದು ಪಟ್ಟಿ, ಬ್ಲೌಸ್ದು ಪಟ್ಟಿ. ಓಕೆನಾ? ಇನ್ನು ಕಡಿಮೆ ಬೇಕಂದರೆ ನೀವು ಕಡಿಮೆನೂ ತೊಗೋಬೋದು, ತೊಂದರೆ ಇಲ್ಲ. ನೋಡಿ ಇಲ್ಲಿ 2.5, ಬೇಡ ಅಂದರೆ 2 ಕಾಲು ತೊಗೋಬೋದು. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ನಾನು ಬ್ಲೌಸ್ ಅಲ್ವಾ ಇದು, ಅದಕ್ಕೋಸ್ಕರ 5 ಕಾಲು ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಹೋಗಿ ಒಂದೊಂದು ಸರಿ 2 ಕಾಲು ಅವ್ರಿಗೆ ಕರೆಕ್ಟ್ ಆಗುತ್ತೆ. ಸಣ್ಣ ಇದ್ದರೆ ಮಾತ್ರ, ದಪ್ಪ ಇದ್ದರೆ ಕರೆಕ್ಟ್ ಆಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ, ಬ್ಲೌಸ್ ಅವ್ರಿಗೆ 1 ಗೀಟಷ್ಟು ಒಳಗಡೆ ತೊಗೊಳ್ತಾ ಇದ್ದೀನಿ. ಜಾಸ್ತಿ ಏನು ತೊಗೊಳ್ತಾ ಇಲ್ಲ, ಒಂದೇ ಒಂದು ಗೀಟು. 5.5 ಇದೆಯಲ್ಲ, 5.5ರಲ್ಲಿ 1 ಗೀಟನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ನಾನು ನೋಡಿ 5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಸ್ಲೀವ್ ಬಂದು ನಾನು 5 ಇಂಚಿಗೆ ತೊಗೊಳ್ತಾ ಇದ್ದೀನಿ. ಈ ಪಟ್ಟಿ ಮೇಲೆ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ತೊಗೊಳ್ತೀವಿ.
ಯಾವಾಗಲೂ ನೆನಪಿಟ್ಕೊಳ್ಳಿ. ಇಲ್ಲಿ ನಾನು 2 ಕಾಲಿಗೆ ಒಂದು ಸ್ಟ್ರೇಟ್ ಮಾರ್ಕ್ನ ಹಾಕ್ಕೊಳ್ತೀನಿ. ಇದು ಒಂದು ಆಲ್ಮೋಸ್ಟ್ ಬ್ಲೌಸ್ ಟೈಪಲ್ಲೇ ಬರುತ್ತೆ, ಆದರೆ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಇಲ್ಲಿಂದ ನೀವು 1.5 1 ಕಾಲು ಸಣ್ಣದ್ರ ಮೇಲೆ ನೋಡಿಕೊಂಡು ಈ ಥರ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಡಿ. ಈಗ ನೋಡಿ, ಸ್ಲೀವ್ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನ ಇಟ್ಕೊಂಡು ಕೂಡ ನಾವು ಚೆಕ್ ಮಾಡ್ಕೋಬೋದು. ನೋಡಿ, ಕರೆಕ್ಟಾಗಿ ಬಂದಿದೆ. ಎಷ್ಟು ಬಂದಿದೆ? 7 ಬರಬೇಕು, 7 1 ಗೀಟ್ ಬರಬೇಕು. ಕರೆಕ್ಟಾಗಿ 7 1 ಗೀಟೇ ಬಂದಿದೆ. ಇವಾಗ ಇದು ಕರೆಕ್ಟಾಗಿದೆ. ಇಷ್ಟನ್ನ ಇವಾಗ ನನ್ನ ಕಡೆ ತಿರುಗಿಸ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಇದು ಲಂಗ ಬ್ಲೌಸ್ ಥರ ಸ್ಟಿಚಿಂಗ್ ಮಾಡ್ಬೋದು. ಇದಕ್ಕೆ ಇನ್ನೂ ಒಂದು ಬ್ಲೌಸು ಸ್ಟಿಚ್ ಮಾಡಬೇಕು. ಪ್ರಿನ್ಸ್ ಕಟ್ಟಿಂಗು ಇದ್ರದ್ದು ಬ್ಲೌಸ್ ಪೀಸ್ ಇರುತ್ತಲ್ಲ, ಇದೇ ಸ್ಯಾರಿದು, ಅದ್ರದ್ದು ನಾರ್ಮಲ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು. ಲಂಗ ದಾವಣಿ ಥರನೂ ಹಾಕ್ಕೋಬೋದು ಮತ್ತು ಲಂಗ ಬ್ಲೌಸ್ ಥರನೂ ಯೂಸ್ ಮಾಡ್ಬೋದು. ಆ ಥರ 2 in 1 ಸ್ಟೈಲಲ್ಲಿ ಇದು ಕಟ್ಟಿಂಗು. ನೋಡಿ, ಇಲ್ಲಿ ಸೆಂಟ್ರನ್ನ ಓಪನ್ ಮಾಡ್ಕೊಳ್ಳಿ. ಯಾವಾಗಲೂ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಿ ಕೂಡ ತುಂಬ ಈಸಿಯಾಗಿದೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ತುಂಬ ಲಾಂಗ್ ವೀಡಿಯೋಗಳಿಗಿಂತ ಸಿಂಪಲ್ಲು. ಇವಾಗ ಇದು ಫ್ರಂಟ್ ಅಂತ ಬರ್ಕೋಬೇಕು, ಯಾಕಂತ ಹೇಳಿದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಲ್ಲ, ಅದಕ್ಕೆ. ಬ್ಯಾಕ್ ನಾನು ಕಟ್ಟೋದು ಇಡ್ತಾಯಿದ್ದೀನಿ. ಇದಕ್ಕೆ ಮತ್ತೆ ಡೀಪ್ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, 5 ಇಂಚು 5.5 ಇಂಚನ್ನ ತಗೊಳ್ಳಿ ಅಥವಾ 5 ಇಂಚ್ ತಗೊಳ್ಳಿ. ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ನಾನು 5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ನೆಕ್ಕು ಡಿಸೈನ್ ಮಾಡ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ 5 ಇಂಚನ್ನ ತೊಗೊಂಡು ಒಂದು ರೌಂಡ್ ಶೇಪ್ನ ಕೊಟ್ಟು ಕಟಿಂಗ್ ಮಾಡಿಬಿಡ್ತೀನಿ ಅಷ್ಟೇ. ಆಮೇಲೆ ಇದನ್ನು ಓಪನ್ ಮಾಡಿಕೊಂಡು ಹುಕ್ಸ್ ಪಟ್ಟಿ ಥರ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಕೂಡ ಇದ್ರದ್ದು ತೋರಿಸ್ತೀನಿ. ಓಕೆ, ಇದು ಬ್ಯಾಕ್ ಅಂತ ಬರ್ಕೊಳ್ಳಿ. ಇದಾದಮೇಲೆ ಬ್ಯಾಕ್ ರೆಡಿ ಆಯ್ತಲ್ಲ, ಈಗ ಫ್ರಂಟ್ನ ತೊಗೊಂಡು ಇಲ್ಲಿ ಸ್ವಲ್ಪ ಶೇಪ್ಗೆ, ಯಾವಾಗಲೂ ಲಂಗ ಬ್ಲೌಸ್ಗೆ ಜಾಸ್ತಿ ಲೆಂತು ತೊಗೋಬೇಡಿ. ಅವರು ಸಣ್ಣ ದಪ್ಪ ನೋಡಿಕೊಂಡು ನೀವು ಆರ್ಮೋಲ್ ಸೈಜ್ನ ತಗೊಳ್ಳಿ. ಇದಾಯ್ತಲ್ವಾ? ಈಗ ಫ್ರಂಟಿಗೆ ಏನು ಡಿಸೈನ್ ಇಲ್ಲ, ಒಂದೇ ಒಂದು ಶೇಪ್ ಕೊಡ್ತಾಯಿದ್ದೀನಿ. ನೋಡಿ, 5 ಇಂಚ್ಗೆ ತೊಗೊಳ್ತಾ ಇದ್ದೀನಿ. 5 ಇಂಚ್ಗೆ ತೊಗೊಂಡು ಒಂದು ಈ ಥರ ಒಂದೇ ಒಂದು ಶೇಪ್, ಜಾಸ್ತಿ ಏನು ಶೇಪ್ ಇಲ್ಲ, ಜಸ್ಟ್ ಈ ಥರ ಶೇಪ್. ನೋಡಿ, ಇದು ಫ್ರಂಟು. ಇಷ್ಟೇ. ಈ ಬ್ಲೌಸ್ ಕಟ್ಟಿಂಗಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಇಷ್ಟು ಇದಾಯಿತು. ಇವಾಗ ಮೇನ್ ಫ್ಯಾಬ್ರಿಕ್ನ ಹೇಗಿದೆ ಅಂತ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ನೋಡಿ, ಈ ಥರ ಡಿಸೈನ್ಸ್ ಇದೆ. ಈ ಡಿಸೈನ್ಸ್ ಇರೋದ್ರಿಂದ ಅವರು ನಮಗೆ ಲಂಗ ಬ್ಲೌಸು ಮತ್ತು ಮಾಮೂಲಿ ಆರ್ಡಿನರಿ ಬ್ಲೌಸ್ ಎರಡೂ ಬೇಕಂತ ಹೇಳಿದ್ದಾರೆ. ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನೋಡಿ, ಯಾವಾಗಲೂ ಡಿಸೈನ್ಸ್ನ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು. ಇಲ್ಲಿ ಇದಿದೆಯಲ್ಲ, ಇದನ್ನು ಕಟ್ ಮಾಡಿಬಿಡೋಣ. ಅದು ವೇಸ್ಟಿಗೆ, ಅದು ನಮಗೆ ಬೇಡ. ಇದು ಅಮ್ಮ ಮಗಳು ಕಾನ್ಸೆಪ್ಟು. ಅಮ್ಮ ಸ್ಯಾರಿ ಬ್ಲೌಸು, ಮಗಳು ಲಂಗ ದಾವಣಿ, ಆ ಥರ ಕಾನ್ಸೆಪ್ಟು. ಇದ್ರದ್ದು ಸೇಮ್ ಕಲರು. ಅದ್ರ ಬ್ಲೌಸ್ ಬೇಕಂದರೆ ನಾನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟಿಚ್ ಮಾಡ್ತೀನಲ್ಲ ಬ್ಲೌಸು, ಆವಾಗ ತೋರಿಸ್ತೀನಿ. ಅವ್ರಿಗೆ ಸಿಂಪಲ್ಲಾಗಿ ಬ್ಲೌಸ್ ಹೊಲಿದು ಸ್ಟೋನ್ ಲೇಸ್ನ ಹಾಕಿದ್ದೀನಿ. ನೋಡಿ, ಈ ಥರ. ಇದಾದಮೇಲೆ ನೋಡ್ಕೋಬೇಕು, ಈ ಥರ ಡಿಸೈನ್ಸ್ನ ನೋಡಿಕೊಂಡು ಇಟ್ಕೋಬೇಕು. ಈಗ ಇದು ಮ್ಯಾಂಗೋ ಟೈಪಲ್ಲಿದೆ. ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಇದು ಡಿಸೈನ್ ಚೆನ್ನಾಗಿರೋದ್ರಿಂದ ಇಷ್ಟಿದೆ, ಆ ಕಡೆ ಕಡಿಮೆ ಇದೆ, ಅದಕ್ಕೆ ಇದನ್ನೇ ಕೆಳಗಡೆ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಮಾಡಿಕೊಂಡು ಈಗೇನು ನಾವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ಥರ ನೋಡಿಕೊಂಡು ಈ ಥರ ಹಾಕ್ಕೋಬೇಕು. ಇಲ್ಲಿ ಬಾರ್ಡರ್ ಕೂಡ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬ ಈಸಿಯಾಗಿರುತ್ತೆ ಇದು. ಇಷ್ಟೇ. ಇಷ್ಟು ನೋಡಿಬಿಟ್ಟು ನೋಡಿ, ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು. ಈಗ ಇದನ್ನು ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ತೀನಿ.
ಇದ್ರದ್ದು ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಲಂಗ ಸ್ಟಿಚ್ ಮಾಡಿದ್ದೀನಿ, ತುಂಬ ಹೆವಿ ಫಿಲ್ಸ್ನ ಕೊಟ್ಟಿರೋದ್ರಿಂದ ತುಂಬ ಸಕ್ಕತ್ತಾಗಿ ಬಂದಿದೆ. ಅದು ಬ್ಲೌಸ್ ಸ್ಟಿಚ್ ಆದಮೇಲೆ ಅದ್ರದ್ದು ಪೂರ್ತಿ ವಿಡಿಯೋ ನಾನು ತೋರಿಸ್ತೀನಿ. ಇದಾಯಿತು. ಇವಾಗ ಬ್ಯಾಕು ಫ್ರಂಟ್ಗೆ ಇದು ಫ್ಯಾಬ್ರಿಕ್ ಆದಮೇಲೆ ನಾವು ನೋಡಿ ಫಿಲ್ಟ್, ಈಗ ಅದರದ್ದು ಸ್ಯಾರಿದು ಪನ್ನ ಇದೆಯಲ್ಲ ಅದರದ್ದು ಸೆಂಟ್ರದ್ದು ತೊಗೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡು ಸ್ವಲ್ಪ ಗುಂಡ್ಪಿನ್ ಹಾಕೋಬೇಕು, ಯಾಕಂದರೆ ಇದು ಸಾಫ್ಟ್ ಇರೋದ್ರಿಂದ ಆ ಕಡೆ ಈ ಕಡೆ ಶೇಕ್ ಆಗುತ್ತೆ ನೋಡಿ. ಈ ಥರ ಗುಂಡ್ಪಿನ್ಗಳನ್ನ ತಕ್ಕೋಬೇಕು, ಯಾಕಂದರೆ ಪೀಸ್ ಆ ಕಡೆ ಈ ಕಡೆ ಜಾರುತ್ತೆ. ಇದು ಸ್ವಲ್ಪ ಸಿಂಥೆಟಿಕ್ ಟೈಪ್ ಇರುತ್ತಲ್ಲ ಅದಕ್ಕೋಸ್ಕರ. ನೆಕ್ಸ್ಟು ಇವಾಗ ಇದು ಸ್ಟಿಚಿಂಗ್ ಮಾಡ್ತೀನಿ. ಒಂದು ವಿಡಿಯೋದಲ್ಲಿ ಕಟ್ಟಿಂಗ್ ವಿಡಿಯೋ ಎರಡೂ ತೋರಿಸ್ತೀನಿ, ಯಾವ ಥರ ಸ್ಟಿಚ್ ಮಾಡ್ತಿದ್ದೀನಿ ನಾನು ಅಂತ ನೋಡಿ. ಈ ಥರ ಗುಂಡ್ಪಿನ ಹಾಕೊಂಬಿಟ್ರೆ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಬಾರ್ಡರ್ ಕೂಡ ಇದೆಯಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು, ನೀಟಾಗಿ ಹಾಕ್ಕೊಂಡು ಇಲ್ಲೂ ಕೂಡ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಗುಂಡ್ಪಿನ್ನ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಪಿನ್ ಆಗಲಿ ಅಥವಾ ನೀಡಲ್ಸ್ ಆದರೂ ಯಾವುದಾದ್ರೂ ಹಾಕ್ಕೋಬೋದು. ಇದು ಇದನ್ನು ಇಟ್ಕೊಂಡು ಆಮೇಲೆ ಬೇಕಾದ್ರೆ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ನಮಗೆ ಬಫು ಮತ್ತು ಬಾರ್ಡರ್ ಇರುತ್ತಲ್ಲ, ಈ ಬಾರ್ಡರಲ್ಲಿ ನಾವು ಎಷ್ಟು ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ. ಬಾರ್ಡರ್ ಇಷ್ಟು ಬೇಕಾ ಅಥವಾ ಇನ್ನೂ ಜಾಸ್ತಿ ಬೇಕಾ ಅನ್ನೋದ್ರ ಮೇಲೆ ಡಿಪೆಂಡು, ಆಯಿತಾ. ಇವಾಗ ನಾವು 8.5 ಇಂಚನ್ನ ತೊಗೊಂಡಿದ್ದೀವಲ್ಲ, ಇಲ್ಲಿ ನೋಡಿ ಇದನ್ನು ತೋರಿಸಿ ನಾನು ಕಟ್ ಮಾಡಿ, ಇದು ಸ್ಟಿಚಿಂಗಿಗೆ ಅರ್ಧ ಇಂಚು. ಇದಾದಮೇಲೆ ಇಲ್ಲಿ 8.5 ಇದೆಯಲ್ಲ, ನಾನಿಲ್ಲಿ 5 ಇಂಚಿಗೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ 5 ಇಂಚಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಇದು 5 ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 5 ಇಂಚಿಗೆ ಕಟ್ ಮಾಡಿಕೊಂಡು ಇಲ್ಲಿ ಈ ಥರ ಇಟ್ಕೊಳ್ತೀನಿ ನೋಡಿ. ನಮಗೆ ಎಷ್ಟು ಬಫ್ ಬೇಕಾಗುತ್ತೆ ಅದ್ರ ಮೇಲೆ ಇದನ್ನು ತಗೊಳ್ತೀನಿ ನಾನು. ಇಲ್ಲಿ ಬಂದು ನಾನು 6 ಇಂಚಸ್ 6.5 ಇಂಚಿದೆ ಸಾಕು. ತುಂಬ ಹೆವಿ ಆದ್ರೂ ಇದು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನೋಡಿ ಇದನ್ನು ನಾನು ಈ ಥರ ಮೇಲಿಂದ ತಗೊಳ್ತೀನಿ ಬಫ್ಫು. ಅಥವಾ ನೀವು ಇದನ್ನು ತಗೊಂಬಿಟ್ಟು ಈ ಥರ ಫಿಲ್ಸ್ನ ಹಾಕ್ಬಿಟ್ಟು ಕೂಡ ಕಟಿಂಗ್ ಮಾಡ್ಬೋದು. ನಾನು ಅದೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಇದು ಸ್ಲೀವ್ ಮೆಜರ್ಮೆಂಟಿಗೆ ನೋಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, 2 ಥರನೂ ಕಟಿಂಗ್ ಮಾಡ್ಬೋದು. ಇವಾಗ ಇದು ಒಂದು ಸ್ಟೆಪ್ ಆಯಿತು. ಇವಾಗ ಇದು ಬಾರ್ಡರ್. ಈ ಬಾರ್ಡರು ನಮಗೆ ಬೇರೆದು ಇದೆ, ಆ ಬಾರ್ಡರಲ್ಲಿ ತೋರಿಸ್ತೀನಿ. ಇವಾಗ ನೋಡಿ ಇದು ಬಾರ್ಡ್ರ್ ತುಂಬ ಇದು ಚಿಕ್ಕದಿದೆ, ಅದಕ್ಕಿಂತ ಇದು ಬೆಸ್ಟ್ ಅನಿಸ್ತು. ಇವಾಗ ಇದಿದೆ, ಇದು ನಾವು ಸ್ಲೀವ್ ಆಫ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೇ ಫ್ಯಾಬ್ರಿಕಲ್ಲಿ ಈ ಥರ ಇಟ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ, ಈ ಕಡೆ ಇದು ಸ್ಟಿಚಿಂಗಿಗೆ ಅರ್ಧ, ಅದನ್ನು ನೋಡಿಕೊಂಡು ನಾವು ಕಟಿಂಗ್ನ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಇಷ್ಟೇ. ಇದನ್ನು ನಾನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಇದ್ರದ್ದು ಎಷ್ಟು ಭಾಗ ತೊಗೊಂಡಿದ್ದೀನಿ ಅಂತ. ಇಲ್ಲಿ ಮ್ಯಾಂಗೋ ಇದೆಯಲ್ಲ, ಈ ಮ್ಯಾಂಗೋ ಪೂರ್ತಿ ತೊಗೊಳ್ತೀನಿ. ಇದು ಎಕ್ಸ್ಟ್ರಾ ಏನಿದೆ ಇದು ಕಟ್ ಮಾಡಿಬಿಟ್ಟು ತೊಗೊಳ್ತೀನಿ, ಅವಾಗ ಇದು ಕರೆಕ್ಟಾಗಿ ಬರುತ್ತೆ. ಇಷ್ಟೇ ಈಸಿಯಾಗಿ ಬ್ಲೌಸ್ ಕಟ್ಟಿಂಗು ಮತ್ತು ಇದನ್ನು ತೋರಿಸಿದ್ದೀನಲ್ಲ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.